ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ದೃಷ್ಟಿ ಇಂಪನನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾಳೆ. ಡಾಕ್ಟರ್ ಒಳಗಡೆ ಇಂಪನನ ಟೆಸ್ಟ್ ಮಾಡ್ತಿರ್ತಾರೆ. ಹೊರಗಡೆ ದೃಷ್ಟಿ ಟೆನ್ಷನಲ್ಲಿ ತಿರುಗ್ತಾ, ಇಷ್ಟು ಹೊತ್ತಾದರೂ ಯಾರೂ ಫೋನ್ ಮಾಡಿಲ್ವೇ, ನನ್ನ ಫೋನ್ ಅಲ್ಲೇ ಇದೆ ಅಂತ ಅದಕ್ಕೇನಾದರೂ ಮಾಡಿದ್ರಾ, ನನ್ನ ಫೋನ್ ಎತ್ತದೇ ಇದ್ದರೆ ಇಂಪನ ಅಮ್ಮವ್ರ ಫೋನಿಗಾದರೂ ಫೋನ್ ಮಾಡಬೇಕಾಗಿತ್ತಲ್ವಾ. ಇದರ ಅರ್ಥ ಸೆಕ್ಯೂರಿಟಿ ಗಾರ್ಡ್ಗಳು ಸಾಹುಕಾರಿಗೆ ಇನ್ನೂ ವಿಷಯ ತಿಳಿಸಿಲ್ಲ ಅನಿಸುತ್ತೆ. ಮುಹೂರ್ತ ಬೇರೆ ಹತ್ತಿರ ಬರ್ತಾ ಇದೆ. ಹೇಳದೆ ಬಂದು ತಪ್ಪು ಮಾಡಿಬಿಟ್ಟೆ, ನಾನು ಫೋನ್ ಮಾಡಿ ಹೇಳಿಬಿಡ್ಲಾ ಅಂತ ಯೋಚನೆ ಮಾಡ್ತಾಳೆ ದೃಷ್ಟಿ. ಈಚೆ ಇಂಪನನ ಟೆಸ್ಟ್ ಮಾಡಿದ ಡಾಕ್ಟ್ರು, ಇದು ಮಾರ್ನಿಂಗ್ ಸಿಕ್ನೆಸ್, ಹೀಗೆ ಸಣ್ಣದಾಗಿ ಹೊಟ್ಟೆ ನೋವು, ತಲೆ ಸುತ್ತಾಗೋದು, ವಾಮಿಟ್ ಆಗೋದು 3 ತಿಂಗಳು ತುಂಬೋ ತನಕ ಸಹಜ. ಇಷ್ಟಕ್ಕೆಲ್ಲ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಾರೆ. ಥ್ಯಾಂಕ್ ಯು ಡಾಕ್ಟರ್, ಹೊಟ್ಟೆ ನೋವು, ಈ ಸಂಕಟ ಇದೆಲ್ಲ ನೋಡಿ ನಾನು ತುಂಬ ಗಾಬರಿಯಾಗಿಬಿಟ್ಟಿದ್ದೆ ಅಂತಾಳೆ ಇಂಪನ. ನೋ ವರೀಸ್, ನಿಮ್ಮ ಹಳೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇದ್ದರೆ ಕೊಡಿ ನೋಡೋಣ ಅಂತಾರೆ ಡಾಕ್ಟರ್. ಸ್ಕ್ಯಾನ್ ಮಾಡಿಸಿಲ್ಲ ಡಾಕ್ಟರ್ ಅಂತಾಳೆ ಇಂಪನ. ಈ 3 ತಿಂಗಳಲ್ಲಿ ಒಂದು ಸ್ಕ್ಯಾನ್ ಮಾಡಿಸ್ಬೇಕಾಗಿತ್ತಲ್ಲ. ಸರಿ, ಒಂದು ಸ್ಕ್ಯಾನ್ ಮಾಡಿಸ್ಬಿಡೋಣ, ಇನ್ನು ಸ್ವಲ್ಪ ಹೊತ್ತಲ್ಲಿ ರಿಪೋರ್ಟ್ ಬಂದುಬಿಡುತ್ತೆ ಅಂತ ಡಾಕ್ಟರ್ ಹೋಗ್ತಾರೆ. ಸದ್ಯ ನನ್ನ ಮಗುಗೇನೂ ಆಗಿಲ್ಲ, ದೇವ್ರ ದಯೆಯಿಂದ ಆ ಅರಮನೆಯಿಂದ ತಪ್ಪಿಸ್ಕೊಂಡು ಬಂದುಬಿಟ್ಟೆ. ಮೊದಲು ವಿಷಯನ ತಿಲಕ್ಗೆ ಹೇಳಬೇಕು ಅಂತ ತಿಲಕ್ಗೆ ಕಾಲ್ ಮಾಡ್ತಾಳೆ ಇಂಪನ. ಈಚೆ ದೃಷ್ಟಿ ಅಲ್ಲಿರೋರೊಬ್ಬರ ಹತ್ರ, ಅಣ್ಣ ಒಂದು ಸ್ವಲ್ಪ ನಿಮ್ಮ ಫೋನ್ ಬೇಕಿತ್ತು, ಮನೆಗೆ ಫೋನ್ ಮಾಡೋದಿತ್ತು ಅಂತಾಳೆ. ಅವ್ರು ಫೋನ್ನ ಕೊಡ್ತಾರೆ. ಅಯ್ಯೋ, ಬಜರಂಗಿ ಅಣ್ಣನ ನಂಬರೇ ನೆನಪಾಗ್ತಿಲ್ವಲ್ಲ, ಸಾಹುಕಾರು ಫೋನು ಬಜರಂಗಿ ಅಣ್ಣನ ಹತ್ರನೇ ಇರ್ಬೋದು ಅಂತ ಕಾಲ್ ಮಾಡಿದರೆ ಫೋನ್ನ ಎತ್ತಲ್ಲ. ಈಚೆ ಇಂಪನ ತಿಲಕ್ಗೆ ಫೋನ್ ಮಾಡಿದರೆ ಅವನು ಎತ್ತಲ್ಲ. ನರ್ಸ್ ಬಂದು ಇಂಪನನ ಸ್ಕ್ಯಾನ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾಳೆ. ಈಚೆ ದೃಷ್ಟಿ ಅಮ್ಮಂಗೆ ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡಿದರೆ ಅವರು ಎತ್ತಲ್ಲ. ತಗೊಳ್ಳಿ ಅಂತ ಅವ್ರ ಫೋನ್ನ ಅವ್ರಿಗೆ ವಾಪಸ್ ಕೊಡ್ತಾಳೆ ದೃಷ್ಟಿ. ಈಚೆ ಇಂಪನಳ ಸ್ಕ್ಯಾನಿಂಗ್ ಮುಗಿಯುತ್ತೆ. ನರ್ಸ್ ಇಂಪನನ ಬಿಟ್ಟು ಹೋಗ್ತಾಳೆ. ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಎಲ್ಲ ನಾರ್ಮಲ್ ಅಂತ ಬಂದರೆ ಸಾಕು ಭಗವಂತ ಅಂತಾಳೆ ಇಂಪನ. ಆಗ ದೃಷ್ಟಿ ಇಂಪನ ಹತ್ರ ಬಂದು, ಇಂಪನ ಅಮ್ಮ, ಮುಹೂರ್ತಕ್ಕೆ ಹೊತ್ತಾಯಿತು, ಅರಮನೆಯಲ್ಲಿ ಎಲ್ಲರೂ ನಮಗೋಸ್ಕರ ಕಾಯ್ತಿರ್ತಾರೆ ಅನಿಸುತ್ತೆ, ನಾವಿನ್ನು ಹೊರಡಲೇಬೇಕು ಅಂತಾಳೆ ದೃಷ್ಟಿ. ಇನ್ನೂ ರಿಪೋರ್ಟ್ ಬರಬೇಕು, ಅದ್ರ ಬಗ್ಗೆ ನಾನು ಡಾಕ್ಟ್ರ್ ಹತ್ರ ಡಿಸ್ಕಸ್ ಮಾಡಬೇಕು, ಇನ್ನು ಸ್ವಲ್ಪ ಹೊತ್ತಾಗುತ್ತೆ ದೃಷ್ಟಿ ಅಂತಾಳೆ ಇಂಪನ. ಇಲ್ಲ ಇಂಪನಮ್ಮ, ನನಗೆ ಗಾಬರಿ ಆಗ್ತಿದೆ, ಸಾಹುಕಾರರಿಗೆ ಫೋನ್ ಮಾಡಿದ್ದೆ, ಅವ್ರು ನೋಡಿದರೆ ಫೋನ್ ಕೂಡ ಎತ್ತಲಿಲ್ಲ ಅಂತಾಳೆ ದೃಷ್ಟಿ. ಅಯ್ಯೋ, ಅವರಿಗೆ ಯಾಕೆ ಫೋನ್ ಮಾಡಿದೆ ಅಂತಾಳೆ ಇಂಪನ. ಅಯ್ಯೋ ಇಂಪನಮ್ಮ, ಬಾಡಿ ಗಾರ್ಡ್ಸ್ ನಾವು ಹಾಸ್ಪಿಟ್ಲಿಗೆ ಬಂದಿರೋ ವಿಷಯ ತಿಳಿಸಿಲ್ಲ ಅನಿಸುತ್ತೆ, ಯಾಕೆ ಏನಾಯಿತು ಅಂತಾಳೆ ದೃಷ್ಟಿ. ಯಾಕೆ ಏನಾಯಿತು ಅಂತ ಏನು ಕೇಳಿದೆ, ಸರಿ ನೀನು ಆಚೆ ಹೋಗು ಅಂತಾಳೆ ಇಂಪನ. ಯಾಕೆ ಹೀಗೆ ಏನೇನೋ ಮಾತಾಡ್ತಿದ್ದೀರಾ, ರಿಪೋರ್ಟ್ ಎಲ್ಲ ಆಮೇಲೆ ನೋಡ್ಬೋದು, ಬನ್ನಿ ನನ್ನ ಜೊತೆ ಅಂತಾಳೆ ದೃಷ್ಟಿ. ನಾನು ಬರೋದಿಲ್ಲ ಅಂತಾಳೆ ಇಂಪನ. ಅಯ್ಯೋ ಇಂಪನಮ್ಮ, ಅರ್ಥ ಮಾಡ್ಕೊಳ್ಳಿ, ಇನ್ನೇನು ಮುಹೂರ್ತ ಹತ್ತಿರ ಬಂತು, ಬನ್ನಿ ಹೋಗೋಣ ಅಂತ ದೃಷ್ಟಿ ಇಂಪನ ಕೈನ ಹಿಡ್ಕೋತಾಳೆ. ನಾನು ಬರಲ್ಲ ದೃಷ್ಟಿ, ನಾನು ಆ ಮದುವೆ ಆಗಲ್ಲ, ಆ ದತ್ತ ಇರೋ ಕಡೆ ನಾನು ಬರಲ್ಲ ಅಂತಾಳೆ ಇಂಪನ. ಆಗ ದೃಷ್ಟಿ ಶಾಕ್ನಿಂದ ನೋಡ್ತಾಳೆ. ಹಾಗಾದರೆ ಇಂಪನನ ದೃಷ್ಟಿ ಹೇಗೆ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾಳೆ, ಅಥವಾ ದತ್ತನೇ ಹಾಸ್ಪಿಟ್ಲಿಗೆ ಬರ್ತಾನಾ, ಈ ಮದುವೆ ನಡೆಯುತ್ತಾ, ಸತ್ಯ ಎಲ್ಲ ಹೇಗೆ ಯಾರಿಂದ ಗೊತ್ತಾಗುತ್ತೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.